ನಮಸ್ತೆ ರೈತ ಮಿತ್ರರೇ, ನಾನು ಸಂದೀಪ್ BSc ತೋಟಗಾರಿಕೆ. ಈ ಟೊಮೊಟೊ ಬೆಳೆಯಲ್ಲಿ ಸಾಕಷ್ಟು ಜನ ಬ್ರಾಂಚಸ್ ಬರ್ತಾ ಇಲ್ಲ. ಯಾಕಂದ್ರೆ ಬ್ರಾಂಚಸ್ ಬಂದ್ರೇನೆ ಫ್ಲವರ್ ಜಾಸ್ತಿ ಬರೋದು. ಅದು ಯಾವ ತರ ಬ್ರಾಂಚಸ್ ಬರ್ಬೇಕಂದ್ರೆ ಮೇಯ್ನು ನಮಗೆ ಆಕ್ಸಿನ್ ಎಲ್ಲಿರುತ್ತೆ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನೀವು ಒಂದು ನಾರ್ಮಲ್ ಆಗಿ ಹಂಗೆ ಬ್ರಾಂಚಸ್ ಬರ್ಬೇಕಂದ್ರೆ 15 ದಿನದೊಳಗಡೆ ಸುಳಿ ಇರುತ್ತಲ್ಲ, ಸುಳಿ ಜಿಟ್ಟಿದ್ರೆ ಅದೊಂಥರ ಬ್ರಾಂಚಸ್ ಬರುತ್ತೆ. ನಾರ್ಮಲ್ ಆಗಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ಬಿಟ್ಟು ಈ ಆಕ್ಸಿನ್ ಜಾಸ್ತಿ ಸುಳಿಯಲ್ಲಿ ಇರುತ್ತೆ, ಅದನ್ನ ರಿಮೂವ್ ಮಾಡಿ ಅಂದ್ರೆ ಸೈಡ್ ಅಲ್ಲಿ ಬ್ರಾಂಚಸ್ ಬರೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ ನಲ್ಲೇ ಬ್ರಾಂಚಸ್ ಬರ್ಬೇಕಂದ್ರೆ ಮೇಯ್ನು ಇದು ನಾವೇ ಫಾಸ್ಫರಸ್ ರಿಚ್ ಹೋಗ್ಬೇಕಾಗತ್ತೆ. ಮೇಯ್ನು ಇದು ಬಂದ್ಬಿಟ್ಟು ಫರ್ಟಿಸ್ ಜೆಟಾಲ್ 114411 ಅಂತ, ಇದಕ್ಕೆ ಸಖತ್ತಾಗಿ ಬ್ರಾಂಚಸ್ ಬರುತ್ತೆ. ಇದ್ರ ಜೊತೆಗೆ ನಾವು ಕಾಂಬಿನೇಷನ್ ಏನ್ ಮಾಡ್ಬೇಕಾಗತ್ತಂದ್ರೆ ಮೇಯ್ನ್ ನೀವು ಬ್ರಾಂಚಸ್ ಜಾಸ್ತಿ ಬರ್ಬೇಕಂದ್ರೆ ಯೂಮಿಕ್ ಫಲ್ವಿಕ್ ಇರೋ ಕಾಂಬಿನೇಷನ್ 114411 ಫಾಸ್ಫರಸ್ ರಿಚ್ ಐತೆ, ಮತ್ತೆ ನೈಟ್ರೋಜನ್ ಪೊಟ್ಯಾಶಿಯಂ ಬ್ಯಾಲೆನ್ಸ್ ಅಲ್ಲಿ ಇದೆ. ಮತ್ತೆ ಇದ್ರ ಜೊತೆಗೆ ಏನಾಗಬೇಕು, ಮತ್ತೆ ಸೈಟೋಕೈನಿನ್ ಆಕ್ಸಿನ್ ಇರುವಂತ ಬಯೋವಿಟಾ, ಇದರಲ್ಲಿ ಸೈಟೋಕೈನಿನ್ ಮತ್ತೆ ಆಕ್ಸಿನ್ ಇರುತ್ತೆ, ಸೀವೀಡ್ ಎಕ್ಸ್ಟ್ರಾಕ್ಟ್ ಇದು. ಈ ಮೂರು ಕಾಂಬಿನೇಷನ್ ಬಿಟ್ಟಾಗ ಏನಾಗುತ್ತೆ ಬ್ರಾಂಚಸ್ ನಿಮಗೆ ಇದಾಗುತ್ತೆ. ಇದನ್ನ ಒಂದು 2 ಟೈಮ್ಸ್ ಬಿಟ್ಬಿಟ್ಟು ಒಂದು 22 ಡೇಸ್ ನಲ್ಲಿ ಮತ್ತೆ ನೆಕ್ಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ಇದು ಮಿಲೈಂಜಾ ಅಂತ ಪೂರ್ವ, ಅದು ಮೈಕ್ರೋನ್ಯೂಟ್ರಿಯೆಂಟ್, ಇದು ಜಿಂಕ್ ಮ್ಯಾಂಗನೀಸ್ ಇವೆಲ್ಲ ಇರುತ್ತೆ. ಮತ್ತೆ ಇದ್ರ ಜೊತೆಗೆ ನೀವು ನಾರ್ಮಲ್ ಫಸ್ಟ್ 1144 ಬಿಡ್ತಿರಲ್ಲ, ಅದ್ರ ಜೊತೆಗೆ ಚಿಲೇಟೆಡ್ ಜಿಂಕ್ ಹಾಕ್ಬಿಟ್ರು ನಿಮ್ಗೆ ಸ್ವಲ್ಪ ಚೆನ್ನಾಗಿ ಇದು ಬರುತ್ತೆ. ಸೆಕೆಂಡ್ ಕಾಂಬಿನೇಷನ್ ಬಂದ್ಬಿಟ್ಟು ಇದು ಮೈಕ್ರೋನ್ಯೂಟ್ರಿಯೆಂಟ್, ಇದ್ರ ಜೊತೆಗೆ ನೀವು ಯೂಮಿಕ್ ಫಲ್ವಿಕ್ ಮಿಕ್ಸ್ ಮಾಡಿಬಿಡ್ರಿ. ಇಲ್ಲ ಅಥವಾ ಇದಾಯ್ತು, ಇಲ್ಲ ಉಜ್ವಲ್ ಅಂತ ಇದೆ, ಇದು ಅಷ್ಟೇ ಮೈಕ್ರೋನ್ಯೂಟ್ರಿಯೆಂಟ್, ಇದು ಹೈಡ್ರೋಲೈಸ್ಡ್ ಪ್ರೋಟೀನ್. ಇದ್ರ ಜೊತೆಗೆ ನೀವು ಯೂಮಿಕ್ ಫಲ್ವಿಕ್ ಹಾಕ್ಬಿಟ್ಟಿರಂದ್ರೆ ನೀವು ಆಲ್ಮೋಸ್ಟ್ 2 ಟೈಮ್ಸ್ 114411 ಮತ್ತೆ ಯೂಮಿ ಗೋಲ್ಡ್ ಮತ್ತೆ ಅದ್ರ ಜೊತೆ ಬಯೋವಿಟಾ ಮತ್ತೆ ಚಿಲೇಟೆಡ್ ಜಿಂಕ್ ಒಂದು ಅರ್ಧ kg ಈ ಕಾಂಬಿನೇಷನ್ ಅಲ್ಲಿ ಬಿಡ್ಬೇಕು. ಮತ್ತೆ ನೀವು ನೆಕ್ಸ್ಟ್ 1-2 ಟೈಮ್ಸ್ ಬಿಟ್ಟಾದ್ಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಇದ್ರ ಜೊತೆ ನೀವು ಯೂಮಿಕ್ ಫಲ್ವಿಕ್ ಅಮೈನೋ ಆಸಿಡ್ ಮತ್ತೆ ಸೇಮ್ ಬಯೋವಿಟಾನ ಹಾಕೊಂಡ್ ಬಿಡ್ಬೋದು. ಈ ಒಂದ್ 3 ಟೈಮ್ ಬಿಡೋ ಅಷ್ಟೊತ್ತಿಗೆ ನೀವು ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ. ನ್ಯಾಚುರಲ್ ಪ್ರೋಸೆಸ್ ಅಂದ್ರೆ ಸುಳಿ ಜಿಗಿಡ್ಬೇಕಾಗುತ್ತೆ. ಧನ್ಯವಾದಗಳು.